ಓಂ ಶಾಂತಿ. ಅನ್ಗಾ ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಮಹಾಶಿವರಾತ್ರಿ ಹಬ್ಬದ ಶುಭ ದಿನದಂದು ನಾವೆಲ್ಲರೂ ಕೂಡ ಜಪಿಸುವಂತಹ ಶಕ್ತಿಶಾಲಿಯಾಗಿರುವಂತಹ ಮಂತ್ರ ಅಂತಂದ್ರೆ ಓಂ ನಮ ಶಿವಾಯ. ಈ ಓಂ ನಮ ಶಿವಾಯ ಅನ್ನೋದು ಕೇವಲ ಶಬ್ದ ಅಲ್ಲ, ಪದ ಅಲ್ಲ. ಸೊ ಇದು ಅತ್ಯಂತ ಶಕ್ತಿಶಾಲಿಯಾಗಿರುವಂತಹ ಆಧ್ಯಾತ್ಮದ ಮಹಾನ್ ಸಾಗರ ಅಂತಾನೆ ಇದಕ್ಕೆ ಹೇಳ್ಬೋದಾಗಿದೆ. ಯಾಕೆ ಅಂತಂದ್ರೆ ಶಿವನ ಜ್ಞಾನವನ್ನ ಪಡಿಬೇಕು ಅನ್ನುವಂಥವ್ರಿಗೆ ಈ ಓಂ ನಮ ಶಿವಾಯ ಅನ್ನೋದು ಶಿವಜ್ಞಾನ ಮಂತ್ರ ಆಗಿದೆ. ಯೋಗ ಸಾಧಕರಿಗೆ ಓಂ ನಮ ಶಿವಾಯ ಅನ್ನೋದು ಶಿವಯೋಗ ಮಂತ್ರ ಆಗಿದೆ. ಕಠಿಣ ತಪಸ್ಸನ್ನ ಮಾಡಬೇಕು ಅನ್ನುವಂಥವ್ರಿಗೆ ಸೊ ಇದು ತಪಸ್ಸಿನ ಮಂತ್ರ ಜಪ ಆಗಿದೆ. ಅಥವಾ ಕೀರ್ತನೆ ಗಾಯನ ಮಹಿಮೆ ಮಾಡಬೇಕು ಅನ್ನುವಂಥವ್ರಿಗೆ ಇದು ಭಜನೆ ಆಗಿದೆ, ಕೀರ್ತನ ಅಥವಾ ಕೀರ್ತನೆಯ ಮಂತ್ರ ಆಗಿದೆ. ದಿನನಿತ್ಯದ ಜೀವನದಲ್ಲಿ ಶಾಂತಿಯನ್ನ ಅನುಭವ ಮಾಡಬೇಕು ಅನ್ನುವಂಥವ್ರಿಗೆ ಇದು ಕರ್ಮಯೋಗದ ಮಂತ್ರ ಆಗಿದೆ. ಓಂ ನಮ ಶಿವಾಯ ಇದು ಕೇವಲ ಯಾವುದೇ ಒಂದು ಪಂಥಕ್ಕೆ ಸೀಮಿತವಾಗಿಲ್ಲ. ಇಷ್ಟಲಿಂಗ ಉಪಾಸಕರಿಗೂ ಕೂಡ, ಸ್ಥಾವರ ಲಿಂಗ ಉಪಾಸಕರಿಗೂ ಕೂಡ, ಅಥವಾ ಬಸವಾದಿಗರಿಗೂ ಕೂಡ, ಅಥವಾ ಲಿಂಗಾಯತರಿಗೂ ಕೂಡ, ವೀರಶೈವರಿಗೂ ಕೂಡ ಇದು ಹೃದಯದ ಮಂತ್ರ ಆಗಿದೆ. ಓಂ ನಮ ಶಿವಾಯ ಅನ್ನೋದು ಬೀಜ ಮಂತ್ರ ಆಗಿದೆ, ಮೂಲ ಮಂತ್ರ ಆಗಿದೆ, ಆದಿ ಮಂತ್ರ ಆಗಿದೆ, ಸಂಜೀವಿನಿ ಮಂತ್ರ ಅಂತಾನೂ ಕೂಡ ಇದಕ್ಕೆ ಹೇಳ್ತಾರೆ. ಸೊ ಹಾಗಿದ್ರೆ 6 ಅಕ್ಷರಗಳಿಂದ ಕೂಡಿರುವಂತಹ ಓಂ ನಮ ಶಿವಾಯ ಇದರ ಅರ್ಥ ಏನಾಗಿದೆ? ಹಾಗಿದ್ರೆ ಓಂ ಅಂತಂದ್ರೆ ನಾನು ಆತ್ಮ, ನಮಃ ಶಿವಾಯ ಅಂತಂದ್ರೆ ಶಿವನಿಗೆ ನಮಸ್ಕರಿಸುತ್ತೇನೆ, ನಾನು ಆತ್ಮ ಪರಂ ಜ್ಯೋತಿ ಆಗಿರುವಂತಹ ಶಿವನಿಗೆ ನಮಸ್ಕರಿಸುತ್ತೇನೆ ಅಂತ ಹೇಳ್ಬಿಟ್ಟು ಇದರ ಅರ್ಥ ಆಗಿದೆ. ಅಂತಂದ್ರೆ ಶಿವರಾತ್ರಿಯ ಹಬ್ಬದ ದಿನದಂದು ನಾವೆಲ್ಲರೂ ಕೂಡ ಈ ಮಂತ್ರವನ್ನ ಜಪಿಸ್ತೇವೆ. ಶಿವರಾತ್ರಿ ಭಾರತದಲ್ಲಿ ಅನೇಕ ಹಬ್ಬಗಳನ್ನ ಬಹಳ ವೈವಿಧ್ಯಮಯವಾಗಿ ಆಚರಣೆ ಮಾಡ್ತೇವೆ. ಈ ಆಚರಣೆ ಹಿಂದೆ ಒಂದು ಸೂಕ್ಷ್ಮವಾದ ಆಧ್ಯಾತ್ಮಿಕ ಅರ್ಥ ಇದೆ, ಆಧ್ಯಾತ್ಮಿಕ ರಹಸ್ಯ ಇದೆ. ಹಾಗಾದ್ರೆ ಶಿವರಾತ್ರಿ ಯಾಕೆ ರಾತ್ರಿ ಅಂತ ಹೇಳ್ತೇವೆ? ಶಿವನ ಜನ್ಮ ರಾತ್ರಿ ಸಮಯದಲ್ಲಿ ಆಯ್ತಾ? ಹಾಗಿದ್ರೆ ಅದಕ್ಕೋಸ್ಕರ ಶಿವರಾತ್ರಿ ಅಂತ ಹೇಳ್ತೀವ? ಹಾಗಿದ್ರೆ ಶ್ರೀಕೃಷ್ಣ ಅವರ ಜನ್ಮನೂ ಕೂಡ ರಾತ್ರಿ ಸಮಯದಲ್ಲಿ ಆಯ್ತು ಅಂತ ಹೇಳ್ತಾರೆ. ಸೊ ಅದಕ್ಕೆ ಯಾಕೆ ಶ್ರೀಕೃಷ್ಣ ರಾತ್ರಿ ಅಂತ ಹೇಳೋದಿಲ್ಲ ಅಲ್ವಾ? ಸೊ ಅದಕ್ಕೋಸ್ಕರ ಶಿವರಾತ್ರಿ ಅಂತಂದ್ರೆ ಇಲ್ಲಿ ಹೋಲಿಕೆ ಮಾಡ್ಲಾಗ್ತಾ ಇದೆ. ರಾತ್ರಿ ಅಂತಂದ್ರೆ ಈ ಸ್ಥೂಲವಾದ 24 ಗಂಟೆಗಳಲ್ಲಿ ಬರುವಂತಹ ರಾತ್ರಿ ಅಲ್ಲ. ರಾತ್ರಿ ಅಂತಂದ್ರೆ ಕತ್ತಲು ಅಥವಾ ಅಂಧಕಾರ ಅಂತ ಅರ್ಥ. ಸೊ ಕತ್ತಲೆಯಲ್ಲಿ ಏನಾಗುತ್ತೆ? ಸೊ ಸರಿಯಾದ ಮಾರ್ಗ ಯಾವುದು ಅಥವಾ ಯಾವ ಕಡೆ ಸಾಗ್ಬೇಕು ಅಂತ ಹೇಳ್ಬಿಟ್ಟು ಅರ್ಥ ಆಗೋದಿಲ್ಲ, ಗೊಂದಲಕ್ಕೀಡಾಗ್ತೇವೆ, ಪ್ರಶ್ನೆಗಳು ಹೇಳ್ತವೆ ಅಲ್ವಾ? ಸೊ ಅದೇ ರೀತಿ ಯಾವಾಗ ಈ ಜಗತ್ತಿನಲ್ಲಿ ಒಂದು ಅಜ್ಞಾನದ ಅಂಧಕಾರ ಇರುತ್ತೆ 4 ಕಡೆ. ಅಜ್ಞಾನ ಅಂತಂದ್ರೆ ಯಾವುದರ ಅಜ್ಞಾನ? ನಾವೆಲ್ಲ ಯಾರಾಗಿದ್ದೇವೆ? ಎಲ್ಲಿಂದ ನಾವು ಇಲ್ಲಿಗೆ ಬಂದಿದ್ದೇವೆ? ನಮ್ಮೆಲ್ಲರ ರಚಯಿತ ಯಾರಾಗಿದ್ದಾರೆ? ಈ ಜಗತ್ತಿನಲ್ಲಿ ದುಃಖ, ಶಾಂತಿ, ನೋವು, ಕೋಪ, ಅಸೂಹೆ, ಈರ್ಷ್ಯ ಇದೆಲ್ಲದಕ್ಕೂ ಮೂಲ ಕಾರಣ ಏನಾಗಿದೆ ಅಂತ ಗೊತ್ತಿಲ್ಲದೆ ಇರುವಂತಹ ಸ್ಥಿತಿಗೆ ಅಜ್ಞಾನ ಅಂತ ಹೇಳ್ತೇವೆ. ಅವಾಗ 4 ಕಡೆ ಇಂತಹ ಅಜ್ಞಾನದ ಅಂಧಕಾರ ಇರುತ್ತೆ. ಅಂತಹ ಸಮಯದಲ್ಲಿ ಜ್ಞಾನ ಸೂರ್ಯನಾಗಿರುವಂತಹ ಆ ಶಿವ ಪರಂ ಜ್ಯೋತಿ ಏನಾಗ್ತಾರೆ? ದಿವ್ಯ ಅವತರಣೆಯನ್ನ ತಾಳ್ತಾರೆ. ಅಂತಂದ್ರೆ ಆ ಜ್ಞಾನದ ಸಾಗರ, ಜ್ಞಾನ ಸೂರ್ಯ ಸೊ ದಿವ್ಯ ಅವತರಣೆಯನ್ನ ತೆಗೆದುಕೊಂಡು ಜ್ಞಾನದ ಬೆಳಕನ್ನ, ಪ್ರಕಾಶವನ್ನ ನೀಡ್ತಾರೆ. ಅದಕ್ಕೋಸ್ಕರ ಇದಕ್ಕೆ ಶಿವರಾತ್ರಿ ಅಥವಾ ಮಹಾಶಿವರಾತ್ರಿ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಪರಮಾತ್ಮ ನಿರಾಕಾರ ಜ್ಯೋತಿ ಸ್ವರೂಪದಲ್ಲಿದ್ದಾರೆ. ಸೊ ಇದನ್ನ ನಾವೇನ್ ಮಾಡಿದ್ವಿ? ಅವರು ಶಿವ ಅಂತಂದ್ರೇನೆ ಅವ್ರ ಹೆಸರಿನಲ್ಲೇನೆ ಏನ್ ಅರ್ಥ ಇದೆ? ಮಂಗಳಕಾರಿಯಾಗಿದ್ದಾರೆ, ಕಲ್ಯಾಣಕಾರಿಯಾಗಿದ್ದಾರೆ. ಸೊ ಅವ್ರೆಲ್ರಿಗೂ ಕೂಡ ಸದಾ ಒಳ್ಳೇದನ್ನ ಮಾಡುವಂತವರಾಗಿದ್ದಾರೆ. ಸೊ ಅಂತ ಮಂಗಳಕಾರಿ, ಕಲ್ಯಾಣಕಾರಿ ಶಿವ ಈ ಸೃಷ್ಟಿಯಲ್ಲಿ ಅವತರಣೆ ಆದಾಗ ಅವರಿಗೆ ನಾವು ಕೃತಜ್ಞತೆಯನ್ನ ಅರ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ಭಕ್ತಿ ಮಾರ್ಗದಲ್ಲಿ ಏನ್ ಮಾಡಿದ್ವಿ? ಅವರ ಪ್ರತಿಮೆಯನ್ನ ಮಾಡಿದ್ವಿ. ಶಿವಲಿಂಗದ ರೂಪದಲ್ಲಿ ಅವರ ಪ್ರತಿಮೆಯನ್ನ ಮಾಡಿದ್ವಿ. ಯಾಕೆ ಅಂತಂದ್ರೆ ಅವರು ಪರಂ ಜ್ಯೋತಿಯ ರೂಪದಲ್ಲಿದ್ದಾರೆ, ಜ್ಯೋತಿ ಸ್ವರೂಪದಲ್ಲಿದ್ದಾರೆ. ಅವ್ರಿಗೆ ನಾವು ಹೇಗೆ ಭಕ್ತಿಯನ್ನ ಅರ್ಪಣೆ ಮಾಡೋದು ಅಥವಾ ಶ್ರದ್ಧೆಯನ್ನ ಅರ್ಪಿಸೋದು ಅಥವಾ ಅವ್ರಿಗೆ ಹೇಗೆ ಹೂಗಳನ್ನ ಮೂಡಿಸೋದು, ಮಹಾ ಮಂಗಳಾರತಿಯನ್ನ ಮಾಡೋದು ಅಥವಾ ಅಭಿಷೇಕವನ್ನ ಮಾಡೋದು? ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ? ಒಂದು ಶಿವಲಿಂಗದ ಪ್ರತಿಮೆಯನ್ನ ಮಾಡಿದ್ವಿ. ಇದರ ಅರ್ಥ ಏನಾಗಿದೆ? ಭಗವಂತ ನಿರಾಕಾರ ರೂಪದಲ್ಲಿ ಇದ್ದಾರೆ ಅಂತ ಆಗಿದೆ. ಸೊ ಶಿವಲಿಂಗದ ಮೇಲೆ 3 ಗೆರೆಗಳನ್ನ ಕೊರಿತೇವೆ, ಮಧ್ಯದಲ್ಲಿ ಕುಂಕುಮದಿಂದ ಬೊಟ್ಟನ್ನ ಇಡ್ತೇವೆ. ಇದರ ಆಧ್ಯಾತ್ಮಿಕ ಅರ್ಥ ಏನಾಗಿದೆ? ಹಾಗಿದ್ರೆ ಈ ಸೃಷ್ಟಿಯಲ್ಲಿ 3 ಲೋಕಗಳಿದಾವೆ. ಆ 3 ಲೋಕದ ಒಡೆಯ ಮಾಲೀಕ ಒಬ್ರೇ ಆಗಿದ್ದಾರೆ, ಅವರು ಜ್ಯೋತಿ ಸ್ವರೂಪದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಇದರ ಅರ್ಥ ಆಗಿದೆ. ಸೊ ಮತ್ತು
ಶಿವರಾತ್ರಿಯ ದಿನದಂದು ನಾವೆಲ್ಲರೂ ಕೂಡ ಏನ್ ಮಾಡ್ತೇವೆ? ಜಾಗರಣೆ ಮಾಡ್ತೇವೆ, ಉಪವಾಸ ಮಾಡ್ತೇವೆ, ಪ್ರತಿಜ್ಞೆ ಮಾಡ್ತೇವೆ, ವ್ರತವನ್ನ ಇಡ್ತೇವೆ ಅಲ್ವಾ? ಮತ್ತು ವಿಶೇಷವಾಗಿ ಪೂಜೆಯಲ್ಲಿ ಕೂಡ ಸಾಮಗ್ರಿಗಳನ್ನ ನೋಡಿದ್ವಿ ಅಂತಂದ್ರೆ ದತೂರ ಹೂವನ್ನ ಅಥವಾ ಎಕ್ಕದ ಹೂವನ್ನ ಅಥವಾ ಈ ತರ ವಿಷಪೂರಿತವಾದ ಹೂಗಳನ್ನ ಅವರಿಗೆ ಮುಡಿಸ್ತೇವೆ. ಇದೆಲ್ಲದರ ಹಿಂದೆ ಒಂದು ಸೂಕ್ಷ್ಮವಾದ ಆಧ್ಯಾತ್ಮಿಕ ಅರ್ಥ ಇದೆ, ರಹಸ್ಯ ಇದೆ. ಅದೇನಂತು ಅಂತಂದ್ರೆ, ಈ ವಿಷಪೂರಿತವಾದ ಹೂಗಳನ್ನೇ ಯಾಕೆ ನಾವು ಮುಡಿಸ್ತೇವೆ? ಎಲ್ಲಾ ದೇವಿ ದೇವತೆಗಳಿಗೂ ನೋಡಿದ್ರೆ ಸುಂದರವಾದ ಸುಗಂಧ ಭರಿತವಾದ ಹೂಗಳನ್ನ ಪೂಜೆಯಲ್ಲಿ ಉಪಯೋಗ ಮಾಡ್ತೇವೆ, ಅವರಿಗೆ ಅರ್ಪಿಸ್ತೇವೆ. ಶಿವನಿಗೆ ಯಾಕೆ ನಾವು ಈ ರೀತಿ ಹೂಗಳನ್ನ ಅರ್ಪಿಸ್ತಾ ಇದ್ದೇವೆ? ಅದಕ್ಕೂ ಕೂಡ ಅರ್ಥ ಇದೆ. ಏನು ಅಂತಂದ್ರೆ, ಪರಂಪಿತ ಪರಮಾತ್ಮ ಈ ಸೃಷ್ಟಿಯಲ್ಲಿ ಯಾವಾಗ ದಿವ್ಯ ಅವತರಣೆ ಆಗ್ತಾರೆ, ಸೊ ಅವಾಗ 4 ಕಡೆ ಅಂಧಕಾರ, ಅಜ್ಞಾನದ ಅಂಧಕಾರ ಇತ್ತು. ಸೊ ಅವ್ರು ಯಾಕೆ ಅವತರಣೆ ಆದ್ರು ಈ ಸೃಷ್ಟಿಯಲ್ಲಿ? ಯಾಕೆ ಅಂತಂದ್ರೆ ಅವ್ರು ನಮ್ಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಏನು ಅಂತ, ಯಾವಾಗ ಈ ಸೃಷ್ಟಿಯಲ್ಲಿ ಧರ್ಮದ ಅತಿ ಗ್ಲಾನಿ ಆಗುತ್ತೆ, ಆವಾಗ ನಾನು ದಿವ್ಯ ಅವತರಣೆಯನ್ನ ತಾಳಿ ಇಲ್ಲಿ ಬರ್ತೇನೆ ಅಂತ ಹೇಳ್ಬಿಟ್ಟು ಧರ್ಮದ ಗ್ಲಾನಿಯನ್ನ ಏನ್ ಮಾಡ್ತೇನೆ, ಇಲ್ಲಿ ಹೋಗ್ಲಾಡ್ಸಿ ಸತ್ಯವಾದ ಒಂದು ಧರ್ಮವನ್ನ ಸ್ಥಾಪನೆ ಮಾಡೋದಕ್ಕಾಗಿ ಬರ್ತೇನೆ ಅಂತ ಹೇಳ್ಬಿಟ್ಟು. ಸೊ ಯಾವಾಗ ನಾವು ಆತ್ಮರುಗಳು ನಮ್ಮ ಸತ್ಯ ಧರ್ಮ ಆಗಿರುವಂತಹ ಶಾಂತಿಯಿಂದ ವಿಮುಖರಾಗ್ತೀವಿ, ನಮ್ಮ ನಿಜ ಗುಣಗಳಾಗಿರುವಂತಹ ಪ್ರೀತಿ, ಸ್ನೇಹ, ಕರುಣೆ, ದಯ, ಶಕ್ತಿಯಿಂದ ವಿಮುಖರಾಗಿ ಕೋಪ, ಈರ್ಷ್ಯ, ದ್ವೇಷ ಇಂಥ ಗುಣಗಳಿಗೆ ವಶ ಆಗ್ತೀವಲ್ವಾ? ಸೊ ಇದೇ ಏನಾಗಿದೆ, ಅಜ್ಞಾನ ಅಥವಾ ಧರ್ಮದ ಗ್ಲಾನಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಿಜ ಗುಣವಾದ ನಮ್ಮ ಶಾಂತಿಯಿಂದ ನಾವು ವಿಮುಖರಾಗ್ತಾ ಇದ್ದೇವೆ. ಸೊ ಇದರಿಂದ ದುಃಖ, ಶಾಂತಿ, ನೋವು ಅನ್ನೋದು 4 ಕಡೆ ಇದೆ. ಇಂತಹ ಸಮಯದಲ್ಲಿ ಪರಮಾತ್ಮ ಬಂದು ಸೊ ಈ ದುಃಖ, ನೋವು ಇದರಿಂದ ನಮ್ಮನ್ನ ಮುಕ್ತರನ್ನಾಗಿ ಮಾಡ್ಬೇಕು ಅಂತಂದ್ರೆ ಈ ಸೃಷ್ಟಿಯನ್ನ ಪರಿವರ್ತನೆ ಮಾಡ್ಬೇಕಾಗುತ್ತೆ. ಹೇಗೆ 24 ಗಂಟೆಗಳಲ್ಲಿ ಭಿನ್ನ ಭಿನ್ನವಾದ ಸಮಯ ಇದೆ. ದಿನದ ಬೆಳಗಿನ ಸಮಯ, ಮಧ್ಯಾಹ್ನದ ಸಮಯ, ಸಾಯಂಕಾಲದ ಸಮಯ ಅಥವಾ ರಾತ್ರಿಯ ಸಮಯ. ರಾತ್ರಿ ಆದ್ಮೇಲೆ ಏನ್ ಬರುತ್ತೆ? ಘೋರವಾದ ರಾತ್ರಿ ಬರುತ್ತೆ. ಸೊ ಹೇಗೆ 24 ಗಂಟೆಗಳಲ್ಲಿ ಈ ರೀತಿ ಸಮಯ ಇದೆ ಅಲ್ವಾ? ಹಾಗೆ ಈ ಸೃಷ್ಟಿಯ ಸಮಯದಲ್ಲಿ ಕೂಡ ಬೆಳಗಿನ ಸಮಯ ಅಂತಂದ್ರೆ ಸತ್ಯಯುಗ ಆಗಿದೆ, ಮಧ್ಯಾಹ್ನದ ಸಮಯ ಅಂತಂದ್ರೆ ತ್ರೇತಾಯುಗ ಆಗಿದೆ, ಸಾಯಂಕಾಲದ ಸಮಯ ಅಂತಂದ್ರೆ ದ್ವಾಪರಯುಗ ಆಗಿದೆ, ರಾತ್ರಿಯ ಸಮಯ ಅಂತಂದ್ರೆ ಕಲಿಯುಗ ಆಗಿದೆ. ಸೊ ಕಲಿಯುಗದ ನಂತರ ಘೋರವಾದ ಕಲಿಯುಗ ಬರುತ್ತೆ. ಈ ಘೋರವಾದ ಕಲಿಯುಗದ ನಂತರ ಮತ್ತೆ ಸತ್ಯಯುಗದ ಆದಿ ಪ್ರಾರಂಭ ಆಗುತ್ತೆ. ಸೊ ಅಂತಂದ್ರೆ ಈ ವರ್ತಮಾನ ಸಮಯ ಯಾವ್ದು ನಡೀತಾ ಇದೆ? ಘೋರವಾದ ಕಲಿಯುಗ ನಡೀತಾ ಇದೆ. ಇಂತಹ ಘೋರವಾದ ಕಲಿಯುಗದ ಸಮಯದಲ್ಲಿ ಆ ಪರಮಾತ್ಮ ಬಂದ್ಬಿಟ್ಟು ಸೃಷ್ಟಿಯ ನವ ನಿರ್ಮಾಣದ ಕಾರ್ಯವನ್ನ ಮಾಡ್ಬೇಕಾಗುತ್ತೆ. ಇಂತಹ ಮಹಾನ್ ಕಾರ್ಯವನ್ನ ಮಾಡ್ಬೇಕು ಅಂತಂದ್ರೆ ಮೊದಲು ಅವರು ನಮ್ಮ ಸಂಸ್ಕಾರಗಳ ಪರಿವರ್ತನೆಯನ್ನ ಮಾಡ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಸ್ಥೂಲವಾಗಿ ಇಲ್ಲಿ ಸತ್ಯಯುಗದ ಸ್ಥಾಪನೆ ಮಾಡಿದ್ರು ಅಂತಂದ್ರೆ ಇದೇ ನಾವು ಈ ಕಲಿಯುಗಿ ಸಂಸ್ಕಾರಗಳಿಂದನೇ ನಾವು ಸತ್ಯಯುಗದಲ್ಲಿ ಹೋದ್ವಿ ಅಂತಂದ್ರೆ ಆ ಸತ್ಯಯುಗನು ಕೂಡ ಬಹಳ ಬೇಗ ಕಲಿಯುಗ ಆಗ್ಬಿಡುತ್ತೆ ಮತ್ತೆ ಅಲ್ವಾ? ಸೊ ಅದಕ್ಕೋಸ್ಕರ ಪರಮಾತ್ಮ ನಮ್ಗೆ ಮೊದಲು ನಮ್ಮ ಸಂಸ್ಕಾರಗಳನ್ನ ಸತ್ಯಯುಗಿ ಸಂಸ್ಕಾರಗಳನ್ನಾಗಿ ಬದಲಾವಣೆ ಮಾಡ್ಬೇಕಾಗುತ್ತೆ. ಅದಕ್ಕೋಸ್ಕರ ಅವರು ದಿವ್ಯ ಜ್ಞಾನವನ್ನ ನಮ್ಗೆ ನೀಡ್ತಾರೆ. ಸೊ ಆ ಜ್ಞಾನ ಹೇಗ್ ನೀಡ್ತಾರೆ ಅವರು? ಬಹಳ ಸ್ಪಷ್ಟವಾದ ಶಬ್ದಗಳಲ್ಲಿ ಪರಕಾಯ ಪ್ರವೇಶವನ್ನ ಮಾಡ್ಬಿಟ್ಟು ಒಬ್ಬ ಸಾಧಾರಣ ವ್ಯಕ್ತಿಯ ಶರೀರದ ಆಧಾರವನ್ನ ಪಡೆದ್ಬಿಟ್ಟು ಸಹಜವಾಗಿ ಆ ಜ್ಞಾನವನ್ನ ಹೇಳ್ತಾರೆ. ನಿಧಾನವಾಗಿ ಆ ಜ್ಞಾನವನ್ನ ನಮ್ಗೆ ತಿಳಿಸ್ಕೊಡ್ತಾರೆ. ಸೊ ಅಂತಂದ್ರೆ ಅವರ ಜ್ಞಾನದ ಹಣಿಗಳನ್ನ ನಾವು ಬುದ್ಧಿ ರೂಪಿ ಕಳಸದಲ್ಲಿ ಗ್ರಹಣ ಮಾಡ್ತೇವೆ, ಅರ್ಥ ಮಾಡ್ಕೊಳ್ತೇವೆ, ನಮ್ಮ ಜೀವನದಲ್ಲಿ ಧಾರಣೆ ಮಾಡ್ಕೊಂಡ್ವಿ ಅಂತಂದ್ರೆ ನಮ್ಮ ಬುದ್ಧಿ ಸ್ವಚ್ಛ ಆಗುತ್ತೆ, ಹಗುರ ಆಗುತ್ತೆ. ಸೊ ಪರಮಾತ್ಮ ಸಂಸ್ಕಾರ ಪರಿವರ್ತನೆಯ ಜ್ಞಾನವನ್ನ ನಮ್ಗೆ ಕೊಡ್ತಾರೆ. ಯಾಕೆ ಅಂತಂದ್ರೆ ಯಾವಾಗ ಸಂಸ್ಕಾರ ಪರಿವರ್ತನೆ ಆಗುತ್ತಲ್ವಾ ಅವಾಗ ಈ ಸಂಸಾರ ಅಂತಂದ್ರೆ ಜಗತ್ತು ಕೂಡ ಪರಿವರ್ತನೆ ಆಗುತ್ತೆ. ಅದಕ್ಕೋಸ್ಕರ ಅವರು ಈ ಜ್ಞಾನವನ್ನ ಕೊಡ್ತಾರೆ. ಅವರು ಮಾಡುವಂತಹ ಈ ದಿವ್ಯ ಕರ್ತವ್ಯವನ್ನ ಅಥವಾ ಅವರು ಕೊಡುವಂತಹ ಈ ಜ್ಞಾನದ ವಿಧಿಯನ್ನ ನಾವು ಭಕ್ತಿ ಮಾರ್ಗದಲ್ಲಿ ನೆನಪಾರ್ಥದ ರೂಪದಲ್ಲಿ ಮಾಡಿದ್ವಿ. ಅವರ ರೂಪವನ್ನ ಶಿವಲಿಂಗದ ರೂಪದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ ಮತ್ತು ಅವರು ಕೊಡುವಂತಹ ಈ ಜ್ಞಾನವನ್ನ ಶಿವಲಿಂಗದ ಮೇಲ್ಗಡೆ ನಾವೇನ್ ಮಾಡಿದ್ವಿ? ಕಳಶದ ಧಾರೆಯನ್ನ ಇಟ್ಬಿಟ್ಟು ಆ ಕಳಶದ ಧಾರೆಯಿಂದ ಹನಿ ಹನಿಯಾಗಿ ಶಿವಲಿಂಗದ ಮೇಲೆ ನೀರು ಬೀಳುವಂತೆ ಮಾಡಿದ್ವಿ. ಯಾಕೆ ಅಂತಂದ್ರೆ ನೆನಪಾರ್ಥಕ್ಕೋಸ್ಕರ ಮಾಡಿದ್ವಿ. ಉದಾಹರಣೆಗೆ ನಮ್ಮ ಮನೇಲಿ ಏನಾದ್ರೂ ಪ್ರೋಗ್ರಾಮ್ ನಡೀತಾ ಇದೆ ಅಂತಂದ್ರೆ ಮಿತ್ರ ಸಂಬಂಧಿಗಳೆಲ್ಲ ಬಂದಿದ್ದಾರೆ, ಅಲ್ಲಿ ಭಾಗಿಯಾಗಿದ್ದಾರೆ, ಅವ್ರು ಗಿಫ್ಟ್ ಗಳನ್ನ ಕೊಟ್ಟಿದ್ದಾರೆ ಅಂತಂದ್ರೆ ನಾವು ನೆನಪು ಮಾಡ್ಕೊಳ್ತೀವಿ ಯಾರ್ಯಾರು ಏನೇನ್ ಗಿಫ್ಟ್ ಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಳ್ತೀವಿ ಅಥವಾ ಬರೆದಿಟ್ಕೊಳ್ತೀವಿ. ಯಾಕೆ ಅಂತಂದ್ರೆ ಅಂತದ್ದೇ ಪ್ರೋಗ್ರಾಮ್ ಏನಾದ್ರೂ ಅವ್ರ ಮನೇಲಿ ಆದ್ರೆ ನಾವು ಕೂಡ ಗಿಫ್ಟ್ ಕೊಡ್ಬೇಕಲ್ವಾ, ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು. ಹಾಗೇನೆ ಪರಮಾತ್ಮ ಈ ಸೃಷ್ಟಿಯಲ್ಲಿ ಬಂದಿದ್ರು, ಅವ್ರು ನಮ್ಗೇನೆಲ್ಲ ಕೊಟ್ರಲ್ವಾ ಅದನ್ನ ನೆನಪಾರ್ಥದ ರೂಪದಲ್ಲಿ ಭಕ್ತಿ ಮಾರ್ಗದಲ್ಲಿ ನಾವು ಈ ರೀತಿ ಆಚರಣೆ ರೂಪದಲ್ಲಿ ಅದನ್ನ ನೆನಪು ಮಾಡ್ಕೊಳ್ತಿರ್ತೇವೆ. ಶಿವಲಿಂಗದ ಮೇಲೆ ಕಳಸಧಾರೆ ಇಡುವಂತಹ ಕಾರಣ ಏನು? ಜ್ಞಾನವನ್ನ ಹನಿ ಹನಿ ರೂಪದಲ್ಲಿ ಬುದ್ಧಿ ರೂಪಿ ಕಳಸದಲ್ಲಿ ಭಗವಂತ ನಮ್ಗೆ ತುಂಬಿದ್ರು, ಅದಕ್ಕೋಸ್ಕರ ಶಿವಲಿಂಗದ ಮೇಲೆ ಆ ಕಳಸಧಾರೆಯನ್ನ ನಾವು ಇಡ್ತೇವೆ. ಸೊ ಮತ್ತು ಉಪವಾಸವನ್ನ ಮಾಡ್ತೇವೆ.
ಈ ಉಪವಾಸ ಯಾವುದರ ಪ್ರತೀಕ ಆಗಿದೆ, ಇದರ ಆಧ್ಯಾತ್ಮಿಕ ಅರ್ಥ ಏನಾಗಿದೆ, ಶಿವರಾತ್ರಿಯ ದಿನದಂದು ಉಪವಾಸ ಯಾಕೆ ಮಾಡ್ಬೇಕು? ಯಾವುದೇ ತಂದೆ ತಾಯಿಯ ಜನ್ಮದ ದಿನ ಆಗಿದೆ ಅಂತಂದ್ರೆ ಆ ಹುಟ್ಟಿದ ದಿನದಂದು ಮಕ್ಕಳಿಗೇನಾದ್ರೂ ಅವ್ರು ಉಪವಾಸ ಇರುವಂತೆ ಯಾರಾದ್ರೂ ಹೇಳ್ತಾರ ಅಥವಾ ಬಯಸ್ತಾರ? ಇಲ್ಲ ಅಲ್ವಾ? ಸೊ ಹಂಗಂದ್ರೆ ಸ್ಥೂಲವಾಗಿ ಉಪವಾಸ ಇರೋ ಆಚರಣೆ ಮಾಡೋದ್ರಿಂದ ಏನಾಗುತ್ತೆ, ಶರೀರದ ಆರೋಗ್ಯ ಚೆನ್ನಾಗಾಗುತ್ತೆ. ಮತ್ತು ಇದರ ನಿಜವಾದ ಅರ್ಥ ಏನಾಗಿದೆ ಅಂತಂದ್ರೆ, ಉಪವಾಸ 2 ಶಬ್ದದಿಂದ ಕೂಡಿದೆ ಈ ಪದ. ಉಪ ಅಂತಂದ್ರೆ ಹತ್ತಿರ, ವಾಸ ಅಂತಂದ್ರೆ ಇರೋದಾಗಿದೆ. ಅಂತಂದ್ರೆ ಪರಮಾತ್ಮನ ಹತ್ತಿರ ವಾಸ ಮಾಡೋದು ಅಂತ ಅರ್ಥ. ಸೊ ಹಾಗಿದ್ರೆ ಹೇಗ್ ವಾಸ ಮಾಡೋದು? ಅವರು ಪರಮ ಪವಿತ್ರರು, ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪದಲ್ಲಿದ್ದಾರೆ. ಅವರ ಜೊತೆಯಲ್ಲಿ ಅವ್ರ ಹತ್ತಿರ ನಾವು ಹೇಗ್ ವಾಸ ಮಾಡೋದು ಅಂತಂದ್ರೆ, ಮನಸ್ಸು ಬುದ್ಧಿಯಿಂದ ಅವರು ನೀಡಿರುವಂತಹ ಜ್ಞಾನದ ಆಧಾರದಿಂದ ನಾವು ಅವರನ್ನ ಸ್ಮರಣೆ ಮಾಡಿದ್ವಿ, ನೆನಪು ಮಾಡಿದ್ವಿ ಅಂತಂದ್ರೆ ನಮ್ಮ ಮನಸ್ಸು ಬುದ್ಧಿಯ ಮೂಲಕ ಅವರ ಹತ್ತಿರ ನಾವು ಇರುವುದಾಗಿದೆ ಅಥವಾ ವಾಸ ಮಾಡೋದಾಗಿದೆ. ಇದೇ ಯಥಾರ್ಥವಾದ ಉಪವಾಸ ಆಗಿದೆ. ಮತ್ತು ಜಾಗರಣೆ ಮಾಡ್ತೀವಿ. ಶಿವರಾತ್ರಿಯ ದಿನದಿಂದ ಎಚ್ಚರವಾಗಿ ಇರ್ತೇವೆ, ಸ್ಥೂಲವಾದ ನಿದ್ರೆಯನ್ನ ಬಿಟ್ಟು ಎಚ್ಚರವಾಗಿ ಇರ್ತೇವೆ. ಸೊ ಇದರ ಆಧ್ಯಾತ್ಮಿಕ ಅರ್ಥ ಏನಾಗಿದೆ? ಹಾಗಿದ್ರೆ ಜಾಗೃತವಾಗಿರೋದು ಅಂತಂದ್ರೆ ಯಾವ್ದ್ರಿಂದ ಜಾಗೃತ ಆಗಿರ್ಬೇಕಾಗಿದೆ ನಾವು ಅಂತಂದ್ರೆ, ಯಾವಾಗ ಪರಮಾತ್ಮ ಬಂದು ನಮ್ಗೆ ಜ್ಞಾನವನ್ನ ನೀಡ್ತಾರೆ, ನಮ್ಮ ದಿವ್ಯ ಗುಣಗಳ ಬಗ್ಗೆ ಅರಿವನ್ನ ಮೂಡಿಸ್ತಾರೆ. ಸೊ ಈ ಜ್ಞಾನವನ್ನ ಗ್ರಹಣ ಮಾಡ್ತಾ ಒಂದು ಅರಿವಿನೊಂದಿಗೆ ನಾವು ನಮ್ಮಲ್ಲಿರುವಂತಹ ಕೆಟ್ಟ ಗುಣಗಳನ್ನ, ಅವಗುಣಗಳನ್ನ, ಕೋಪ ಆಗಿರ್ಬೋದು, ಈರ್ಷ್ಯ ಆಗಿರ್ಬೋದು, ಅಸೂಹೆ ಆಗಿರ್ಬೋದು, ಲೋಭ ಆಗಿರ್ಬೋದು, ಮೋಹ ಆಗಿರ್ಬೋದು, ಏನು ಇವೆಲ್ಲ ನಮಗೂ ಕೂಡ ನೋವು ಕೊಡ್ತಾ ಇದಾವೆ, ಇನ್ನೊಬ್ರಿಗೂ ಕೂಡ ನೋವು ಕೊಡ್ತಾ ಇದೀವಿ ನಾವು ಅಲ್ವಾ? ಸೊ ಇಂತಹ ಗುಣಗಳನ್ನ ನಾವೊಂದು ಅರಿವಿನೊಂದಿಗೆ ಬಿಡ್ತೇವೆ ಅಂತ ಹೇಳ್ಬಿಟ್ಟು ದೃಢ ಸಂಕಲ್ಪ ಮಾಡ್ತೀವಲ್ವಾ ಭಗವಂತನ ಮುಂದೆ, ಭಗವಂತನಿಗೆ ಇವುಗಳನ್ನ ನಾವು ಅರ್ಪಣೆ ಮಾಡ್ತೀವಲ್ವಾ? ಸೊ ಆಗ ಭಗವಂತ ನಮ್ಗೆ ಆಶೀರ್ವಾದವನ್ನ ಮಾಡ್ತಾರೆ, ಶಕ್ತಿಯನ್ನ ತುಂಬ್ತಾರೆ. ಸರಿ ಅಂತಂದ್ರೆ ಭಗವಂತ ಬಂದಾಗ ನಾವೇನು ಅವರ ಮುಂದೆ ಪ್ರತಿಜ್ಞೆಯನ್ನ ಮಾಡ್ತೀವಿ, ದೃಢ ಸಂಕಲ್ಪವನ್ನ ಮಾಡ್ತೀವಲ್ವಾ? ಸೊ ಆ ಅವಗುಣಗಳು, ಬಿಟ್ಟ ಗುಣಗಳು ಮತ್ತೆ ನಮ್ಮಲ್ಲಿ ಬರಬಾರ್ದು ಅಂತ ಹೇಳ್ಬಿಟ್ಟು ಜಾಗೃತವಾಗಿರೋದೇ ವಾಸ್ತವಿಕವಾದ ಜಾಗರಣೆ ಆಗಿದೆ. ಮತ್ತು ಏನು ದೃಢ ಸಂಕಲ್ಪ ಮಾಡ್ತೀವಲ್ವಾ, ಇವತ್ತಿನಿಂದ ನಾನು ಕ್ರೋಧ ಮಾಡಲ್ಲ, ಈರ್ಷ್ಯ ಮಾಡೋದು ಸರಿಯಲ್ಲ, ಈ ಗುಣವನ್ನ ನಾನು ಬಿಟ್ಬಿಡ್ತೇನೆ ಅಂತ ದೃಢ ಸಂಕಲ್ಪ ಮಾಡ್ತೀವಲ್ವಾ, ಇದೇನಾಗಿದೆ, ಪ್ರತಿಜ್ಞೆ ಮಾಡೋದರ ಆಧ್ಯಾತ್ಮಿಕ ಅರ್ಥ ಆಗಿದೆ. ಸೊ ಈ ರೀತಿ ವ್ರತಗಳನ್ನ ಮಾಡ್ತಾ, ಪ್ರತಿಜ್ಞೆಯನ್ನ ಮಾಡ್ತಾ, ವ್ರತ ಮಾಡೋದು ಅಂತಂದ್ರೆ ಅವತ್ತು ಪವಿತ್ರತೆಯ ವ್ರತವನ್ನು ಕೂಡ ಕೆಲವೊಬ್ರು ಮಾಡ್ತಾರೆ. ಯಾಕೆ ಅಂತಂದ್ರೆ ಪರಮಾತ್ಮ ಬಂದು ನಮ್ಗೆ ಯಾವಾಗ ಮಾರ್ಗದರ್ಶನವನ್ನ ನೀಡ್ತಾರೆ, ಜ್ಞಾನವನ್ನ ನೀಡ್ತಾರೆ, ಅದರ ಅನುಸಾರವಾಗಿ ನಾವು ಮನಸ್ಸ, ವಾಚ, ಕರ್ಮ ಶುದ್ಧತೆಯನ್ನ ಅನುಸರಣೆ ಮಾಡ್ತೇವೆ, ಪವಿತ್ರವಾಗಿರ್ತೀವಲ್ವಾ, ಅದರ ಪ್ರತೀಕವಾಗಿ ಮಹಾಶಿವರಾತ್ರಿಯ ದಿನದಂದು ಕೆಲವೊಂದು ಸಹೋದರ ಸಹೋದರಿಯರು ಈ ಪವಿತ್ರತೆಯ ವ್ರತವನ್ನು ಕೂಡ ಆಚರಣೆ ಮಾಡ್ತಾರೆ. ಸೊ ಈ ರೀತಿ ಮಹಾಶಿವರಾತ್ರಿಯ ದಿನದಂದು ಈ ಪೂಜೆಯಲ್ಲಿ ವಿಷಪೂರಿತವಾದ ಹೂಗಳನ್ನ ಅರ್ಪಣೆ ಮಾಡ್ತಾ, ಜಾಗರಣೆ ಮಾಡ್ತಾ, ಉಪವಾಸ ಮಾಡ್ತಾ, ಭಗವಂತನ ಗಾಯನ, ಕೀರ್ತನೆಯನ್ನ ಹಾಡ್ತಾ ಅವರ ಆಶೀರ್ವಾದಗಳನ್ನ ನಾವು ತೆಗೆದುಕೊಳ್ಬೇಕು. ನಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಮಂಗಳಕರವಾಗ್ಲಿ, ಶುಭವಾಗ್ಲಿ ಅಂತ ಹೇಳ್ಬಿಟ್ಟು ನಾವೇನು ಇಷ್ಟಪಡ್ತೀವಲ್ವಾ, ಇದನ್ನ ಸ್ವಲ್ಪ ಆಧ್ಯಾತ್ಮಿಕವಾಗಿ ಇದನ್ನ ನಾವು ಅರ್ಥ ಮಾಡ್ಕೊಂಡು ಈ ಹಬ್ಬವನ್ನ ನಾವು ಆಚರಣೆ ಮಾಡಿದ್ವಿ ಅಂತಂದ್ರೆ ಪರಮಾತ್ಮನ ಸೃಷ್ಟಿಯ ನವ ನಿರ್ಮಾಣದ ಮಹಾನ್ ಕಾರ್ಯ ವರ್ತಮಾನ ಸಮಯದಲ್ಲಿ ಇವಾಗ ನಡೀತಾ ಇದೆ. ಅವರು ಸಂಸ್ಕಾರ ಪರಿವರ್ತನೆಯ ಜ್ಞಾನವನ್ನ ನಮ್ಗೆ ನೀಡ್ತಾ ಇದ್ದಾರೆ. ಸಾಧಾರಣ ರೂಪದಲ್ಲಿ ಅಂತಂದ್ರೆ ಬ್ರಹ್ಮಾರವರ ಮುಖದ ಮೂಲಕ ನಮ್ಗೆ ಈ ಜ್ಞಾನವನ್ನ ನೀಡ್ತಾ ಇದ್ದಾರೆ. ಸೊ ಇದನ್ನ ನಾವು ಗುರುತಿಸಿದ್ವಿ ಅಂತಂದ್ರೆ, ಅವ್ರು ನೀಡುವಂತಹ ಜ್ಞಾನದ ಹನಿಗಳನ್ನ ಗ್ರಹಣ ಮಾಡಿದ್ವಿ ಅಂತಂದ್ರೆ, ಅದನ್ನ ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ನಮ್ಮ ಸಂಸ್ಕಾರ ಪರಿವರ್ತನೆಗಳನ್ನ ಮಾಡಿಕೊಂಡ್ವಿ ಅಂತಂದ್ರೆ, ನಾವು ಕೂಡ ಏನ್ ಮಾಡ್ತಾ ಇದ್ದೇವೆ, ಈ ಸಂಸ್ಕಾರ ಪರಿವರ್ತನೆಗಳ ಮೂಲಕ ಈ ಸೃಷ್ಟಿ ಪರಿವರ್ತನೆಯ ಮಹಾನ್ ಕಾರ್ಯದಲ್ಲಿ ಭಾಗಿಯಾಗ್ತಾ ಇದೀವಿ ಅಂತ ಅರ್ಥ. ಸೊ ಆದ್ರಿಂದ ತಾವು ಕೂಡ ಪರಮಾತ್ಮ ನೀಡುವಂತಹ ಈ ಜ್ಞಾನದ ಸದುಪಯೋಗವನ್ನ ಪಡೆದುಕೊಳ್ಳಿ. ಭಗವಂತ ನೀಡುವಂತಹ ಮುಕ್ತಿ, ಜೀವನ್ ಮುಕ್ತಿಯ ಆಸ್ತಿಯನ್ನ ತಾವು ಕೂಡ ಪಡೆದುಕೊಳ್ಳಿ. ಆ ಪಾಪ ಕಟೇಶ್ವರನ ಕೃಪೆಗೆ ತಾವು ಕೂಡ ಪಾತ್ರರಾಗಿ ಅಂತ ಹೇಳ್ಬಿಟ್ಟು ಹಾರೈಸ್ತಾ, ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಂ ಶಾಂತಿ.